Hello everyone, welcome to Sanmargaha classes. Next question from Justice Above Self. Answer the following questions. Why did the aunt decide to take her complaint to village panchayat? ಆಂಟಿ ಯಾಕೆ ತಮ್ಮ ಒಂದು ಕಂಪ್ಲೇಂಟ್ ಅನ್ನ ದೂರನ್ನ ಪಂಚಾಯತ್ಗೆ ತಗೊಂಡು ಹೋಗೋದಿಕ್ಕೆ ಬಯಸ್ತಾರೆ? Aunt had transferred her property to Juman in a condition that he should look after her till her death, lifelong. Okay. ಸೊ ಆಂಟಿ ತಮ್ಮ ಆಸ್ತಿಯನ್ನ ಜುಮ್ಮನ್ಗೆ ವರ್ಗಾಯಿಸ್ತಿದ್ದಾರೆ. ಯಾಕೆ ವರ್ಗಾಯಿಸಿದ್ರು ಮಕ್ಕಳೇ? ಸೊ ಒಂದು ಕಂಡೀಷನ್ ಮೇಲೆ, ಏನದು? ಜುಮ್ಮನ್ ಆಕೆಯನ್ನ ಸಾಯೋವರೆಗೂ ನೋಡ್ಕೋಬೇಕು ಅಂತ. ಓಕೆ. ಆಫ್ಟರ್ ಅ ಕಪಲ್ ಆಫ್ ಇಯರ್ಸ್ ಸಿಚುವೇಶನ್ ಚೇಂಜ್. ಸೊ ಕೆಲವು ವರ್ಷಗಳಾದ್ಮೇಲೆ ಈ ಪರಿಸ್ಥಿತಿ ಬದಲಾಗತ್ತೆ. ಜುಮ್ಮನ್ ಅಂಡ್ ಹಿಸ್ ವೈಫ್ ಟೈರ್ಡ್ ಆಫ್ ಆಂಟ್. ಸೊ ಅವರಿಗೆ ಆಂಟಿಯನ್ನು ನೋಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. His wife, who grudged even the little food that the old lady needed for her survival. So ಆಕೆ ಬದುಕಿರೋದಕ್ಕೆ ಬೇಕಾದಷ್ಟು ಫುಡ್ ಅನ್ನ ಕೊಡೋದಿಕ್ಕೂ ಲೇಡಿ ಏನ್ ಮಾಡ್ತಾಳೆ? ನಿರಾಕರಿಸ್ತಾಳೆ. ಓಕೆನಾ? ಜುಮ್ಮನ್ ವೈಫ್. She swallowed insults along with her food for few months and patience crossed the limits. ಸೊ ಆಕೆ ಈ ಅವಮಾನವನ್ನೆಲ್ಲ ಸಹಿಸ್ಕೊತಾಳೆ. ಆಂಟಿ ಆ ಅವಮಾನವನ್ನೆಲ್ಲ ಸಹಿಸ್ಕೊಂಡು ಕೆಲವು ತಿಂಗಳ ದಿನವನ್ನ ದೂಡ್ತಾಳೆ ಮಕ್ಕಳು. She asked for a monthly allowance to set up a separate kitchen. ಸೊ ಆಕೆಗೆ ತಾನು ಆ ಮನೆಯಲ್ಲಿ ಇರೋದು ಇವರು ಸಹಿಸ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. She asked for a monthly allowance to set up a separate kitchen for herself so that she can cook her food independently. Okay. But Jumman did not agree for that. Jumman ಇದಕ್ಕೆ ಒಪ್ಪಿಗೆಯನ್ನ ಕೊಡೋದಿಲ್ಲ. So she decided to take her complaint to the village ಪಂಚಾಯತ್. ಸೊ ಯಾವುದಕ್ಕೂ ಜುಮ್ಮನ್ ಒಪ್ಪದೇ ಇದ್ದಾಗ ಆಕೆ ಏನ್ ಮಾಡ್ತಾಳೆ? ತನ್ನ ಒಂದು ದೂರನ್ನ ಗ್ರಾಮ ಪಂಚಾಯತಿಗೆ ತೆಗೆದುಕೊಂಡು ಹೋಗೋದಿಕ್ಕೆ ಡಿಸೈಡ್ ಮಾಡ್ತಾಳೆ. ಓಕೆ. ಥ್ಯಾಂಕ್ ಯು.